ನಾನು ಮೂಲತಃ ನನ್ನ ಹುಟ್ಟಿದ ಸ್ಥಳ ಬಂದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು, ನಮ್ಮ ತಂದೆ ಊರು. ನಾನು ಚಿಕ್ಕ ಹುಡುಗನಿಂದ ತಲಕಾಡಲ್ಲಿ ಸ್ವಲ್ಪ ವರ್ಷ ಬೆಳೆದೆ. ಅದಾದ ನಂತರ ಓದೋದಕ್ಕೆ ಬೆಂಗಳೂರಿಗೆ ಬಂದೆ, ಒಂದು 4ನೇ ತರಗತಿಗೆ. ಇಲ್ಲೇ ಮೈಸೂರು ರಸ್ತೆ ಚಾಮರಾಜಪೇಟೆ ನಮ್ಮ ಅಕ್ಕ ಅವ್ರ ಮನೆ ಇತ್ತು. ಅವಾಗ ನಮ್ಮ ಅಣ್ಣವರು ಕರ್ಕೊಂಬಂದುಬಿಟ್ರು. ಬೆಂಗಳೂರು ನಗರ ಪಟ್ಟಣ ಹೇಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಳ್ಳಿ ಗ್ರಾಮೀಣ ವಾತಾವರಣದಲ್ಲಿ ಬೆಳ್ಕೊಂಡಿದ್ದನು. ಸಡನ್ನಾಗಿ ಸಿಟಿ ಕರ್ಕೊಂಬಂದುಬಿಟ್ಟು ನನಗೆ ಒಂದೇ ರೋಡ್ ಗೊತ್ತಾ, ಈ ರೋಡ್ ಬಿಟ್ಟು ಬೇರೆ ರೋಡಿಗೆ ಹೋಗ್ಬಿಡಪ್ಪ ಅಂತ ಹೇಳೋರು. ಯಾಕೆಂದರೆ ತರ್ಸ್ಕೊಬಿಟ್ರೆ ಭಾಳ ಕಷ್ಟ ಆಗುತ್ತೆ ನೀನು ಅಂತ ಹೇಳೋರು. ಆವಾಗ ನನ್ನ ಈ ಬೆಂಗಳೂರಿನಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಮುಂದುವರಿಸಿದೆ. 81ನೇ ಇಸ್ವಿನಲ್ಲಿ ಬಂದಿದ್ದು ನಾನು ಬೆಂಗಳೂರಿಗೆ. ಆವಾಗ ಎಲ್ಲ ಇಲ್ಲೇ ಓದ್ಕೊಂಡು ರಜಾ ದಿನಗಳಲ್ಲಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಊರಿಗೆ ಹೋಗ್ತಾ ಇರಲಿಲ್ಲ ನಾನು ರಜಾ ದಿನದಲ್ಲಿ. ನಾನು ಚಾಮರಾಜಪೇಟೆ ಶಾಲೆಯಲ್ಲಿ ಓದ್ತಾಯಿದ್ದೆ. ಇಲ್ಲೇ ಕುರಿ ಮೈದಾನ ಚಾಮರಾಜಪೇಟೆ ಶಾಲೆ ಇತ್ತು, ಅಲ್ಲಿ ಓದ್ತಾಯಿದ್ದೆ. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಅಲ್ಲೇ ಸರ್ಕಾರಿ ಶಾಲೆ. ಆವಾಗ ರಜಾ ಮುಗಿದ್ಮೇಲೆ ಏನಪ್ಪ ಮಾಡೋದು ಅಂತ ಉಮಾ ಥಿಯೇಟ್ರ್ ರೋಡಲ್ಲಿ ಬರ್ತಾಯಿದ್ರೆ ಬಜಾರ್ ಸ್ಟ್ರೀಟಲ್ಲಿ ಯಾವುದೋ ನನ್ನ ಕಣ್ಣಿಗೆ ಒಂದು ಆರ್ಕೆಸ್ಟ್ರಾ ಆಫೀಸ್ ಕಾಣಿಸ್ದು. ಆವಾಗ ನಾನು ಈ ದಿನ ನನಗೆ ಆಫೀಸ್ ಕಾಣಿಸ್ತೈತೆ, ಯಾಕೆ ಹೋಗಿ ಯಜಮಾನನ ಹೋಗಿ ಒಂದು ಮಾತು ಕೇಳ್ಬಾರ್ದು, ಸರ್ ನನಗೆ ಏನಾದರೂ ಕೆಲಸ ಕೊಡ್ತೀರಾ, ನನಗೆ ಯಾವುದಾದ್ರು ಒಂದು ಕೆಲಸ ಕೊಡಿ, ನನಗೆ ಆಡಬೇಕಂತ ತುಂಬ ಇಷ್ಟ ಅಂದ ತಕ್ಷಣ ಓನರ್ ಒಬ್ಬರು ಪರಿಚಯ ಆದರು. ಏನಪ್ಪ ಇಲ್ಲಿರೋದು ನೀನು, ಯಾವ ಏರಿಯಾದಲ್ಲಿದೆಯಾ, ನಿನ್ನ ಹೆಸರೇನು, ಏನು ಕೆಲಸ ಮಾಡಿ, ಏನು ಓದ್ತಾ ಇದೆಯಾ ಅಂತೆಲ್ಲ ಕೇಳಿ ಆಮೇಲೆ ಅದ ನಂತರ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಏನು ಕೆಲಸ ಕೊಟ್ಟರು ಪರವಾಗಿಲ್ಲ, ಒಂದು ವಸ್ತುನ ಎತ್ತಿಡೋದು ಇಡ್ತೀನಿ ಸರ್, ಜೋಡಿಸ್ತೀನಿ, ನಿಮ್ಗೆ ಯಾವಾಗ ನಾನು ಚೆನ್ನಾಗಿ ಆಡ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಆವಾಗ ನನಗೆ ಆಡೋದಕ್ಕೆ ಅವಕಾಶ ಕೊಡಿ, ಅಲ್ಲೆಲ್ಲೂ ನಾನು ಕೇಳಲ್ಲ ಅಂತ ಹೇಳಿದೆ. ಹಾಗಾಗಿ ಕಲ್ತ್ಕೊಂಡೆ. ನಮ್ಮ ಮನೆ ಅಕ್ಕಪಕ್ಕದ ಏರಿಯಾಗಳಲ್ಲೆಲ್ಲ ಮೋಹನ್ ಜಿಪ್ಪೆಟ್ಸು, ರಾಜ್ಕುಮಾರ್ ಕಾರ್ಯಕ್ರಮ ಮೋಹನ್ ಜಿಪ್ಪೆಟ್ಸೆ. ಎಲ್ಲಿ ಕಾರ್ಯಕ್ರಮ ಆದರೂ ಕೂಡ ನಾವು ರಾಜ್ಕುಮಾರ್ ಕಾರ್ಯಕ್ರಮ, ಒಂದು ಮ್ಯೂಸಿಕಲ್ಲು, ರಸ ಸಂಜೆ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರೂ ಒಂದು ಪೋಸ್ಟಲ್ಲಿ ಯಾರಾದರೂ ವಿಷಯ ತಿಳ್ಕೊಂಡ್ರೆ ಇಂಥ ಏರಿಯಾದಲ್ಲಿದೆ, ಇಂಥ ಕಡೆ ಇದೆ, ಅಂಥ ಕಡೆ ಇದೆ ಅಂತಂದರೆ ನಾವು ದೂರದಿಂದ ನೋಡಿ ಖುಷಿ ಪಡ್ತಾಯಿದ್ವಿ. ಅಥವಾ ಹತ್ರ ಹೋಗೋಕ್ಕಾಗಿಲ್ಲ ಕೂಡ ದೂರದಿಂದ ನೋಡ್ತಾಯಿದ್ವಿ ಅಣ್ಣವ್ರನ್ನ. ಹತ್ರ ಹೋಗೋಕೆ ನಮ್ಗೆ ಅಷ್ಟೊಂದು ಇರ್ತಾನಿಲ್ಲ, ಎಲ್ಲೋ ದೂರದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಅಣ್ಣವ್ರ ವಾಯ್ಸ್ ಕೇಳ್ತಾಯಿದ್ವಿ. ಆದರೆ ಮೋಹನ್ ಜಿಪ್ಪೆಟ್ಸು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮೋಹನ್ ಜಿಪ್ಪೆಟ್ಸು. ನಂತರದಲ್ಲಿ ಬೇರೆ ಯಾರು ಮಾಡೋದು ಗೊತ್ತಿಲ್ಲ. ಆದರೆ ನಮ್ಮ ಸುತ್ತಮುತ್ತ ನಗರ ಪ್ರದೇಶಗಳಲ್ಲಿ, ಬೆಂಗಳೂರು ನಗರ ಪಟ್ಟಣ ಪ್ರದೇಶಗಳಲ್ಲಿ ಗಣೇಶ ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮಗಳೆಲ್ಲ ಈ ಮೋಹನ್ ಜಿಪ್ಪೆಟ್ಸು, ಮದನ್ ಮಲ್ಲು, ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವ್ರದ್ದು, ಇನ್ನು ಹಲವಾರು ಆರ್ಕೆಸ್ಟ್ರಾಗಳು ತುಂಬ ನಡೀತಾನೆ ಇತ್ತು. ನನ್ನ ಮನಸ್ಸಿಗೆ ಏನಿಸ್ತಂತಂದರೆ, ನಾನು ಯಾವಾಗ ಈ ಥರ ಒಬ್ಬ ಕಲೆಗಾರನಾಗಿ ಹಾಡೋದು, ನಾನು ಈ ಥರ ವೇದಿಕೆಯಲ್ಲಿ ಯಾವಾಗ ನಾನು ಯಾವಾಗ ಹಾಡೋದು ಅನ್ನೋದು ನನ್ನ ಮನಸ್ಸಿನಲ್ಲಿ ಅದು ಕಾಡ್ತಾನೇ ಇತ್ತು ಸರ್. ಆದರೆ ಇವತ್ತಿಲ್ಲ ನಾಳೆ ಒಂದು ದಿನ ಆ ಥರ ವೇದಿಕೆಯಲ್ಲಿ ನಿಂತ್ಕೊಬೇಕು, ನಾನು ಒಬ್ಬ ಕಲಾವಿದಂತ ಈ ಜನ ನನ್ನ ಗುರುತಿಸಿ ಹಿಂಗೆ ನೋಡೋ ಹುಡುಗ, ಈ ಥರ ಹುಡುಗ ರಘು ಅಂತಂತ ಚೆನ್ನಾಗಿ ಆಡ್ತಾನೆ ಅಂತ 4 ಜನ ಹೇಳ್ಬೇಕು ಅನ್ನೋ ನನ್ನ ಮನಸ್ಸಲ್ಲಿತ್ತು. ದೇವರು ಆಶೀರ್ವಾದದಿಂದ, ಅಣ್ಣವ್ರ ಆಶೀರ್ವಾದನೇ ಇರ್ಬೋದು ಅಂದ್ಕೊಳ್ತೀನಿ. ಆ ಒಂದು ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ನಾನು ಈ ಕಲೆನಲ್ಲೇ ಹಾಡಿಕೊಂಡು ಜೀವನ ಮಾಡ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ನಮ್ಮ ಶ್ರೀಮತಿಯವರು ಪರಿಚಯ ಆದರು. 95-96ನೇ ಇಸ್ವಿನಲ್ಲಿ ಪರಿಚಯ ಆದರು. ಪರಿಚಯದಾಗ ಕೋಲಾರ ಜಿಲ್ಲೆಯಲ್ಲಿ ನಾನು ವಾದ್ಯಗೋಷ್ಠಿ ಮಾಡಿಕೊಂಡಿದ್ದೆ ಮಾಲೂರಲ್ಲಿ. ಅವಾಗ ಪರಿಚಯ ಆದಾಗ 2000 ಇಸ್ವಿನಲ್ಲಿ ನಮ್ಮ ಒಂದು ಮದುವೆ ಮುಹೂರ್ತ ಫಿಕ್ಸ್ ಆಯಿತು. ದೊಡ್ಡವ್ರನ್ನ ಕರ್ಕೊಂಬಂದು ಮದುವೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ದಿನ ನಂತರ ಬೆಂಗಳೂರಿಗೆ ಬಂದ್ವಿ. ಆವಾಗ ನಮ್ಮ ಹಿರಿಯರು, ನಮ್ಮ ತಾಯಿರಪ್ಪರು ಹೇಳ್ದಂಗೆ ರಾಜ್ಕುಮಾರ್ ಅಪಹರಣ ಆಗಿಬಿಡ್ತು. ಬೆಂಗಳೂರು ಬಂದ್ವಿ. ಇಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಒಂದು 3 ವರ್ಷ ಅಗ್ರಿಮೆಂಟ್ ಹಾಕ್ಕೊಂಡು ಇಲ್ಲಿ ಆಡ್ಕೊಂಡಿದ್ವಿ. ಇದೇ ಸಂಪಂಗಿ ರಾಮನಗರದಲ್ಲಿ ಆರ್ಕೆಸ್ಟ್ರಾದಲ್ಲಿ. ಆವಾಗ ಅಪಹರಣ ಆದ ತಕ್ಷಣ ಏನು ಮಾಡೋದು, ಇಲ್ಲಿ ಕಾರ್ಯಕ್ರಮಗಳಿಲ್ಲ, ನಾವು ಇದನ್ನು ಅಂದ್ಕೊಂಡೆ ಜೀವನ ಮಾಡ್ತಾಯಿದ್ದೀವಿ, ಏನಪ್ಪ ಮಾಡೋದು ಅಂತ ತಿರ್ಗಾ ನಾವು ಮಾಲೂರಿಗೆ ಹೊಟ್ಟೋದ್ವಿ. ಮಾಲೂರಿನಲ್ಲಿ ಏನಾದರೂ ಒಂದು ಮಾಡ್ಕೊಳ್ಳೋಣ, ಏನಾದ್ರು ಒಂದು ಜೀವನ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಅಲ್ಲೇ ಜೀವನವನ್ನು ಮಾಡ್ತಾಯಿದ್ದೀವಿ. ಅಲ್ಲೇ ಆರ್ಕೆಸ್ಟ್ರಾಗಳನ್ನ ಎಷ್ಟೋ ಜನ ಕಲಾವಿದರನ್ನ ಬೆಳೆಸಿದ್ದೀನಿ. ಇವತ್ತು ನನ್ನ ವಾದ್ಯಗೋಷ್ಠಿನಲ್ಲಿ ತುಂಬ ಜನ ಸಾಹಸ ಕಲಾವಿದರಾಗಿದ್ದಾರೆ.
ಸಂಗೀತ ನಿರ್ದೇಶಕರುಗಳಾಗಿದ್ದಾರೆ, ಮತ್ತು ಗಾಯಕರುಗಳು ಕೂಡ ಆಗಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಹೆಸರುಗಳನ್ನ ಮಾಡ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ. ಹಾಗಾಗಿ ರಾಜ್ಕುಮಾರ್ ಅವರ ಈ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ನಾವು ಕೂಡ ಅಣ್ಣವ್ರನ್ನ ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿದ್ದು. ಅಣ್ಣವ್ರ ಸಿನಿಮಾದಲ್ಲಿ ಒಂದು ಒಳ್ಳೊಳ್ಳೆ ಸಂದೇಶ ಇರುತ್ತೆ, ಭಕ್ತಿ ಭಾವ ಇರುತ್ತೆ, ಪೌರಾಣಿಕ ಇರುತ್ತೆ, ಹಾಸ್ಯಮಯ ಇರುತ್ತೆ, ಸಾಮಾಜಿಕ ಇರುತ್ತೆ, ಕುಟುಂಬದಲ್ಲಿ ಯಾವ ಥರ ಇರಬೇಕು, ಒಂದು ಬಡತನ ಅಂದರೆ ಏನು, ಸಿರಿತನ ಅಂದರೆ ಏನು, ಭಕ್ತಿ ಪ್ರಧಾನ ಅಂದರೆ ಏನು, ಪ್ರತಿಯೊಂದು ಅಂಶಗಳು ತುಂಬಿರುತ್ತೆ ಅಣ್ಣವ್ರದ್ದು. ಹಾಗಾಗಿ ಅಣ್ಣವ್ರ ಸಿನಿಮಾ ಅಂದರೆ ಅದಕ್ಕೊಂದು ಖುಷಿ ನಮಗೆ. ಹಾಗಾಗಿ ಈ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಹೇಗಿಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಬನ್ನಿ, ನಮಸ್ಕಾರ. ತಮ್ಮ ಹೆಸರು